ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಇವತ್ತು ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ಮಾತ್ರ ಸಾಧ್ಯ. ಆ ಸಂವಿಧಾನವನ್ನು ಎತ್ತಿರೋ ಕೆಲಸ ರಾಹುಲ್ ಗಾಂಧಿ ಅವರು ಮಾಡ್ತಾರೆ, ನಮ್ಮ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ, ಸಿದ್ದರಾಮಯ್ಯ ಅವರು ಮಾಡ್ತಾರೆ. ಅದಕ್ಕೆ ನಮ್ಮ ಜೊತೆ ಕೈಗೋಡು ಸಿಗ್ತಾ ಆಗಿಲ್ಲ. 100% ಈ ರಾಜ್ಯದಲ್ಲಿ ಸಮಸ್ಯೆಗಿಲ್ಲ. ಅದನ್ನ ಎರಡು ಮಾತಿಲ್ಲ. ಕಾಂಗ್ರೆಸ್ ಪಕ್ಷನೇ ಗೆಲ್ಲೋದು. ನಾವು ಗೊತ್ತಿರುವಂತ 5 ಗ್ಯಾರಂಟಿಗಳು ಪ್ರತಿಯೊಬ್ಬರು ನಮ್ಮ ಸಮಾಜದವರಿಗೆ ಇಲ್ಲಿ ಒಂದ್ ಸ್ವಲ್ಪ ಎಫೆಕ್ಟ್ ಆಗಿದೆ. ನಾನು ಆಗಿಲ್ಲ ಅಂತ ಹೇಳಲ್ಲ. ನಮ್ಮ ಪಕ್ಷದಲ್ಲಿ ನಮ್ಮ ಮನೆಯಲ್ಲಿ ಟಿಕೆಟ್ ಕೇಳೋದು ತಪ್ಪೇನಲ್ಲ. ನಾನು ನಮ್ಮ ಅಪ್ಪನ ಹೋಗಿ ನನಗೆ ಇದು ಕೊಡಿಸು ಅಂತ ಕೇಳ್ಬೋದು. ಕೊಡ್ತಿರೋ ಇನ್ನೂ ಹಕ್ಕಿರೋದು ನಮ್ಮ ಅಪ್ಪ ಅಲ್ಲ. ಈಗ ನಮ್ಮ ಅಮ್ಮ ಹತ್ರ ಹೋಗಿ ನಾನು ಜಗಳ ಆಗ್ಬೋದು. ಅದೇ ಪಕ್ಷ ಅಂತ ಕಾಂಗ್ರೆಸ್ ಪಕ್ಷ ಸಂಬಂಧ ಇದ್ದಾರೆ. ನಮ್ಮ ಜೊತೆ ಇವ್ರು ಕೆಲವು ಟೈಮಲ್ಲಿ ನಾವು ಕೇಳಿದ್ವಿ, ಇವಾಗ ಕೊಡಕ್ಕಾಗಲ್ಲ, ಮುಂದೆ ಕೊಡ್ತೀವಿ ಅಂತಾರೆ. ಅಷ್ಟೇ ಇರೋದು ಹೊರತು ನಮ್ಗೆ ಎಲ್ಲೂ ಕೂಡ ಬಿಟ್ಕೊಡಲ್ಲ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಮುಸಲ್ಮಾನ ದಕ್ಷಿಣ ಭಾರತದಲ್ಲಿ ಅಂದ್ರೆ ಯುವಕರೇ ಜಾಸ್ತಿ ಇರುವ ಅಂದ್ರೆ ಯುವಕರಿಗೆ ಅವಕಾಶ ಸಿಕ್ಕಿದೆ. ಇವಾಗ ಯುವಕರಿಗೆ ಅವಕಾಶ ಸಿಕ್ಕಿದ್ರಿಂದ ಅವನೇನಪ್ಪ ಏನು ಮಾಡ್ತಾರೆ, ಮನೆ ಮುಂದಿರೋದಪ್ಪ, ಅವ್ರಿಗೊಂದು ಆಪರ್ಚುನಿಟಿ ಸಿಕ್ಕಿದೆ. ಅದನ್ನ ನಾವು ಸಮರ್ಥಿಸ್ಕೊಳ್ಬೇಕು. ಅದಲ್ಲದೆ ನಾವು ಅವನು ಇಂಥ ಮನೆಯಿಂದ ಹುಟ್ಟಿರೋದು ನಾನ್ ಪೊಲಿಟಿಕ್ಸ್ ಇರುತ್ತೆ, ನಮ್ಮ ಅಪ್ಪ ಇದ್ರು, ನಮ್ಮ ತಾತ ಇದ್ರು ಅಂತ ನನ್ನ ಏನು ಆಸೆ ಇತ್ತು. ಅವಕಾಶ ಕೊಟ್ಟಿರ್ತಾನೆ. ಪಾಲಿಟಿಕ್ಸ್ ಒಬ್ಬ ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾರೆ ಅಂದ್ರೆ ಬೇರೆ ಬೇಜಾರಾಗ್ತದೆ. ಬೇಜಾರಾಗ್ತದಲ್ಲ. ಪಾಲಿಟಿಕ್ಸ್ ಮಗ ಪೊಲಿಟಿಷಿಯನ್ ಆಗಿದ್ದ ಯಾಕೆ ಬೇಜಾರಾಗುತ್ತೆ? ಎಲ್ಲಾ ಮಕ್ಕಳಿಗೂ ಅವ್ರ ಅಪ್ಪ ಹೆಂಗಿರ್ತಾರೋ ಹಂಗೆ ಇರ್ಬೇಕು ಅಂತ ಆಸೆ ಇರುತ್ತೆ. ನನಗೆ ನಮ್ಮ ಅಪ್ಪ ನೋಡೋ ಆಸೆ ಇದೆ, ಅವ್ನ ನೋಡಪ್ಪ ನೋಡೋ ಆಸೆ ಇದೆ. ಮುಂದಕ್ಕೆ ಯಾವಾಗಲೂ ನಾವು ಅಷ್ಟೇ ಪಾಲಿಟಿಕ್ಸ್ ಬರಬೇಕಂದ್ರೆ ನಾವು ಎಲ್ಲರಿಗೂ ಅವಕಾಶ ಸಿಗುತ್ತೆ. ಬಟ್ ಒಬ್ಬ ಪಾಲಿಟಿಷಿಯನ್ ಮಗನಿಗೆ ಏನಂದ್ರೆ ಇಡೀ ಲೈಫ್ ಅವ್ರ ಅಪ್ಪ ನೋಡಿರ್ತಾರೆ. ಅವ್ರು ಹೆಂಗ್ ಸಮಾಜ ಸೇವೆ ಮಾಡಿರ್ತಾರೆ ನೋಡ್ತಾರೆ. ಇವಾಗ ಶಾಂತನವರು ಈ ಕುಟುಂಬ ಈ ದಾವಣಗೆರೆ ಜಿಲ್ಲೆಗೆ ಮಾಡಿರುವಂತ ಕೆಲಸ ನೋಡ್ಕೊಂಡು ಲೈಫ್ ಬಂದು 40 ವರ್ಷದಿಂದ ಇದೆಲ್ಲ ನೀವು ಮಾತಾಡ್ತಾರೆ ಕ್ಯಾಕರೆ ಅಂತ ಕೇಳ್ತಾರಲ್ಲ. ಅಲ್ಲಿ ನಿಂತಿರುವಂತ ಲೈಫ್ ಬಂದಿರೋದು, ಆ ರೋಡ್ ಹಾಕಿರೋದು ಯಾರೋ, ಅಲ್ಲಿ ನಡೆಯುವಂತ ಕೆಲಸಗಳು ಎಲ್ಲ ನಡೀತಾ ಇರೋದು ಕಾಂಗ್ರೆಸ್ ಸರ್ಕಾರ ಮಾಡಿರೋದು, ಶಾಮನೂರವರು ಮಾಡಿರೋದು ತಾನೆ. ಅದನ್ನ ಬಿಟ್ಕೊಡಕ್ಕೆ ಯಾರು ತಯಾರಾಗಿಲ್ಲ ನೋಡಿ. ಅವಕಾಶಗಳು ಸಿಕ್ಕುತ್ತೆ, ನಾವು ಹೆಂಗ್ ಅದನ್ನ ಮುಂದೆ ತಗೊಂಡೋಗ್ತೀವಿ ಅನ್ನೋದು ಮುಖ್ಯ. ನಮ್ಮ ಯುವಕರಲ್ಲಿ ಇಷ್ಟೇ ಕೇಳ್ಕೊಳ್ಳೋದು, ಸುಮ್ಮನೆ ಇವ್ರು ಹೇಳಿದ್ರು ಅವ್ರು ಹೇಳಿದ್ರು ಅಂತ ಉತ್ಸಾಹಗಳು ಹೋಗ್ತೀವಿ. ತುಂಬಾ ಈಸಿ ನಮ್ಮವ್ರನ್ನ ನಿಮ್ಮ ಸಮುದಾಯದ ಅವ್ರು ಬಂದು ಬಸಿಬೇಕು. ನಿಮ್ಮ ಬಿಜೆಪಿ ಮಾಜಿ ಕಾರ್ಪೊರೇಟರ್ ಇಮ್ರಾನ್ ಪಾಷಾ ಅವರು ಹೇಗೆ ಜಮೀರಣ್ಣನೇ ನಮ್ಮ ಪಕ್ಷದಲ್ಲಿ ಮುಸಲ್ಮಾನ್ ಲೀಡರಲ್ಲಿ ನಮ್ಮ ಅಪ್ಪ ಜಮೀರಣ್ಣ, ಖಾದರಣ್ಣ ಇವರೇ ಇರೋದು ಎಲ್ಲ. ಇಮ್ರಾನ್ ಪಾಷಾ ಅವನ್ನೆಲ್ಲ ಒಂದು ಲೆಕ್ಕ ತಗೊಂಬೇಡಿ. ನಾನು ಇಲ್ಲಿ ಕೇಳ್ತಾ ಇದ್ದೀನಲ್ಲ, ನನ್ನ ಕಳಿಸಿರೋದೇ ಜಮೀರಣ್ಣ. ಕಾಂಗ್ರೆಸ್ ಪಕ್ಷದ ಜೊತೆ ಅವ್ರು ಇದ್ದಾರೆ. ಅವ್ರು ಎಲ್ಲರೂ ಕೂಡ ಇಂದ ಮುಂದೆ ಇದ್ದಾರೆ. ಯಾವುದೋ ಒಂದು ಹೇಳೋದನ್ನ ನೀವು ತಗೊಂಡು ಸೀರಿಯಸ್ ಆಗಿ ನಾನು ಕೇಳೋದು. ದಾಡಿ ಇರೋದು ತೊಪ್ಪೆ ಆಗಿರೋರೆಲ್ಲ ದೊಡ್ಡ ಲೀಡರ್ ಅಂತ ನೀವು ಒಪ್ಕೊಂಡ್ರಿ. ಫಸ್ಟ್ ದೇವರು ಕೊಟ್ಟಿರೋಂತ ಮಾತನ್ನ ಮುಂದೆ ತಗೊಂಡು ಹೋಗೋದು ಕಲಿಯಬೇಕು. ಏನು ಸೂರ್ಯ ಹೇಳ್ಬಾರ್ದು, ಬಡ್ಡಿ ತಗೋಬಾರ್ದು, ನಮಾಜ್ ಮಾಡ್ಬೇಕು, ಒಳ್ಳೆತನ ಜೀವನ ಮಾಡಿ. ಸುಮ್ಮನೆ ದಾಡಿ ತೊಪ್ಪೆ ಆಗಿದ ತಕ್ಷಣ ನೀವು ಒಳ್ಳೆ ಮುಸಲ್ಮಾನ ಆಗಲ್ಲ. ಅರ್ಥಾಯ್ತಾ? ಬಡ್ಡಿ ತಗೊಂಬೇಡಿ. ನೀವು 5 ಬೇಸಿಕ್ಸ್ ನ ಫಸ್ಟ್ ಫುಲ್ಫಿಲ್ ಮಾಡಿ. ಅವ್ನು ಯಾರು ತೊಪ್ಪೆ ಆಗೋದು, ಏನ್ ಸ್ಟೇಟ್ಮೆಂಟ್ ಕೊಡೋಣ, ಅವ್ನು ತಗೊಂಡ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಅವ್ನು ಯಾರೋ ಕಾರ್ಪೊರೇಟರ್ ಅಂತ ಇವ್ನು ಯಾರು ಅಂತ ಹೇಳಿದ ತಕ್ಷಣ ನೀವು ಅದನ್ನ ತಗೊಂಬೇಡಿ. ನಮ್ಮ ಎಲ್ಲಾ ಸಮಾಜ ನಾಯಕರು ಕಾಂಗ್ರೆಸ್ ಜೊತೆ ಇದ್ದಾರೆ. ಜಮೀರಣ್ಣರು ಇದ್ದಾರೆ, ನಮ್ಮ ಅಪ್ಪ ಇವತ್ತು ಬಂದವ್ರೆ, ಎಲ್ಲರೂ ಇದ್ದಾರೆ. ಇಲ್ಲಿ ದೇ ಆರ್ ಆಲ್ ವಿತ್ ಕಾಂಗ್ರೆಸ್. ಕಾಂಗ್ರೆಸ್ is going to win this.